ಇವರು ಹಿಂದುಳಿದ ವರ್ಗದ ಬಗ್ಗೆ ಏನು ಮಾತಾಡೋಕ್ಕೆ ಯೋಗ್ಯತೆ ಇದೆ ಇವರಿಗೆ? ಆಯ್ತು, ನಾನು ಕ್ಷಮೆ ಕೇಳ್ತೀನಿ, ಅವಳು ಒಂದಿದ್ದು ಕ್ಷಮೆ ಕೇಳ್ತೀನಿ, ನೋ ಪ್ರಾಬ್ಲಮ್. ಆದರೆ ಆ ಕಾಳಜಿಗೆ ಯಾರು ಉತ್ತರ ಕೊಡ್ತಾರೆ? ಕೊಟ್ಟಿದ್ದೀರಾ ಯಾರಿಗಾದರೂ? ಯಾಕೆ ಕರೆದಿಲ್ಲ ಹಂಗಾದ್ರೆ ಆ ಸಮಾಜದವ್ರನ್ನ? ಏನು ಪವಿತ್ರತೆ ಇತ್ತ ಇಲ್ಲ ಅಂತಕ್ಕಂಥದ್ದ? ಪವಿತ್ರ ಆಗ್ಬಿಡ್ತದ, ಅಪವಿತ್ರ ಆಗ್ತದ? ಚರ್ಚೆ ಮಾಡ್ತೀರಾ ನೀವು? ಅದನ್ನೇ ನಾನು ಹೇಳೋದು. ಪಾರ್ಲಿಮೆಂಟ್ ತಗೊಳ್ಳಿ, ಅಯೋಧ್ಯೆ ತಗೊಳ್ಳಿ, ಇವೆಲ್ಲ ಪವಿತ್ರವಾಗಿರ್ತಕ್ಕಂಥ. ಆ್ಯಂಡ್ ಶಿ ಇಸ್ ದ ಕಸ್ಟೋಡಿಯನ್ ಆಫ್ ಆರ್ ಸಂವಿಧಾನ. ಕಸ್ಟೋಡಿಯನ್ ಅವರು. ಪಾರ್ಲಿಮೆಂಟಿಗೆ ಅವ್ರನ್ನ ಕರೀದೇ ಇರೋದೇ ದೊಡ್ಡ ತಪ್ಪು. ಅಯೋಧ್ಯೆಗೆ ಕರೆದುಬಿಟ್ಟು ಒಂದು ಮಾನವೀಯತೆಯನ್ನು ತೋರಿಸ್ಬೇಕಾಗಿತ್ತು. ಆ ವರ್ಗಗಳಿಗೂ ಕೂಡ ನಾವು ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀವಿ ಅಂತ ಒಂದು ಮಾಡಬೇಕಾಗಿತ್ತು. ಅದನ್ನು ಹೋಗ್ಬಿಟ್ಟು ಆ ಕಾಳಜಿನ ತೆಗೆದು ಬಿಟ್ರಿ. 99% ಉದ್ದೇಶ ತೆಗೆದು 1% ತಂದು ಬಿಟ್ರೆ ಸರಿನಾ ತಪ್ಪ ಹೇಳಿ ನೋಡೋಣ. ಎಷ್ಟು ಮನಸ್ಸಿಗೆ ನೋಡೋಣ. ಅವರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಕೂಡ ಜವಾಬ್ದಾರಿತ್ವವನ್ನು ಉತ್ತರ ಕೊಟ್ಟಿದ್ದಾರೆ. ಬಹಳ ಬಹುಸಂಖ್ಯಾತರಿಗೆ ಅವರು ಒಂದು ಧ್ವನಿಯನ್ನ ಎತ್ತಿದ್ದಾರೆ. ಅದು ತಪ್ಪ? ಅದು ಸರ್ 28 ಸ್ಥಾನಗಳಲ್ಲೂ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪನವರು ಹೇಳಿರುವಂಥದ್ದು ನೋಡಿ. ನಾನು ನಿಮ್ಮ ಮಾಧ್ಯಮದವರಿಗೆ ಅವ್ರು ಕೇಳಿದ್ದ ನಮಗೆ ಕೇಳಕ್ಕೆ ಹೋಗ್ಬೇಡ. ಅಲ್ಲ, ನಿಮ್ಮ ಸ್ಟ್ರಾಟಜಿ ಏನಿದೆ ಸರ್? ನಮ್ಮ ಸ್ಟ್ರಾಟಜಿ ನಾವು ಯಾಕೆ ಕೇಳಬೇಕು? 137, 6, 5, 35 ಸ್ಟ್ರಾಟಜಿ ಇತ್ತು, ನೆನಪಿದೆ ನಿಮಗೆ? ಅವ್ರದ್ದು 150 ಇತ್ತು ಬಿಜೆಪಿ ಅವ್ರದ್ದು. ಏನಾಯ್ತು? ಪರವಾಗಿಲ್ಲ, 50ರಿಂದ ಇನ್ನೊಂದು 15 ಏನೋ ಜಾಸ್ತಿ ಕೊಟ್ಟರು ಅವರಿಗೆ. ಅವರು ಸ್ಟ್ರಾಟಜಿ ತಿಪ್ಪಲಾಗ ಹೊಡಿತಾ ಇದ್ದಾರೆ. ಜನರು ಓಟ್ ಹಾಕೋದು ರಾಮನ ಹೆಸರಲ್ಲಿ ಯಾರು ಜನರು ಓಟ್ ಹಾಕಲ್ಲ. ರಾಮನ ಹೆಸರಲ್ಲಿ ನಡವಳಿಕೆಯನ್ನ ಮಾಡ್ತಾರೆ. ಧರ್ಮದ ಹೆಸರಲ್ಲಿ ನಡವಳಿಕೆ ಇರ್ತದೆ, ಅದನ್ನ ಮಾಡಬೇಕು. ರಾಮನ್ನ, ಧರ್ಮನ, ಇಲ್ಲ ಜಾತಿನ ತಂದು ರಾಜಕಾರಣಕ್ಕೆ ಯೂಸ್ ಮಾಡೋದಿದೆಯಲ್ಲ, ಅದನ್ನ ನಾನು ಖಂಡನೆ ಮಾಡ್ತೀನಿ, ಖಂಡನೆ ಮಾಡ್ತೀನಿ. ನಿತೀಶ್ ಕುಮಾರ್ ಅವರು NDAಗೆ ಮತ್ತೆ ಜಾಯಿನ್, ಇಂಡಿಯಾ ಒಕ್ಕೂಟಕ್ಕೊಂದು ಲಾಸ್ ಅಲ್ಲ? ನಾನು ಇದು ಒಂದು ನಿಮಿಷ, ಲಾಸು ಪ್ರಾಫಿಟ್ ಇವೆಲ್ಲ ಲೆಕ್ಕಾಚಾರಗಳು ಆಗ್ತಕ್ಕಂಥ ಸ್ವಾಭಾವಿಕವಾಗಿ ಆಗ್ತದೆ. ಅವ್ರು ಹೋಗಿದಾರಪ್ಪ, ಏನು ಮಾಡೋಕ್ಕಾಗುತ್ತೆ? ನಾವೇನು ಮಾಡೋದಕ್ಕಾಗೋದಿಲ್ಲ. ಆದರೆ ಈ ಬದಲಾವಣೆಗಳು ಪಾಪ ಜನರಿಗೆ ಬೇರೆ ಬೇರೆ ದಿಕ್ಕಿಗೆ ತೋರಿಸ್ತಕ್ಕಂಥದ್ದು. ಐ ಥಿಂಕ್ ಇಟ್ಸ್ ನಾಟ್ ಅ ವೆರಿ ಹೆಲ್ದಿ ದಿಸ್ ಥಿಂಗ್. ಐ ಥಿಂಕ್ ಇಟ್ ಇಸ್ ಅ ರಾಂಗ್ ಮೂವ್. ನಿತೀಶ್ ಅವ್ರು ಏನು ಮಾಡಿದ್ದಾರೆ, ಐ ಥಿಂಕ್ ಇಟ್ಸ್ ಅ ರಾಂಗ್ ಮೂವ್. ಅಲ್ಲ, ಒಂದು ಯುನೈಟ್ ಆಗಿ ಹೋರಾಡಬೇಕು ಅಂತ ಇದಕ್ಕೆ ಒಂದು ಸೆಟ್ ಬೇಕಾದಂಗೆ ಆಗುತ್ತೆ. ಆದರೂ ಕೂಡ ಹೋರಾಟ ನಿಲ್ಸಕ್ಕಾಗತ್ತಾ? ಹೋರಾಟ ನಿಲ್ಸಕ್ಕಾಗಲ್ಲ. ಹೋರಾಟ ನಾವು ಮಾಡ್ತೀವಿ. ಸರ್, ಸೆಂಟ್ರಲ್ ಬಜೆಟ್ ಇದೆ, ಪ್ರಮುಖವಾಗಿ ವರದಿ ಇದೆ, ಜೊತೆಗೆ ಭದ್ರಾ ಯೋಜನೆ ಇದೆ. ಭದ್ರಾ, ಕಸ್ತೂರಿ ರಂಗನ್ನು, ಶರಾವತಿ, ರೈತರದ್ದು ಇವೆಲ್ಲವೂ ಏನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಗೊಳ್ಬೇಕು ತೀರ್ಮಾನ. ಅಟ್ಲೀಸ್ಟ್ 10 ವರ್ಷ ಅವ್ರು ಮಾಡೋಕ್ಕಾಗಲಿಲ್ಲ. ಈಗಾದರೂ ಲಾಸ್ಟಿಗೆ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಬಜೆಟಲ್ಲಿ, ನಮ್ಮ ಬಜೆಟ್ಗಳಲ್ಲ, ನಮ್ಮ ಬಜೆಟ್ಗಳಲ್ಲಿ ಸಾಕಷ್ಟು ತೀರ್ಮಾನಗಳಾಗ್ತವೆ. ಕೆಲವು ಕೇಂದ್ರ ಸರ್ಕಾರದವರು ಕೆಲವು ತೀರ್ಮಾನವನ್ನು ತಗೊಳ್ಬೇಕು. ನಂಗೆ ಗೊತ್ತಿಲ್ಲ, ಬಂದರೆ ಅದನ್ನು ಪಕ್ಷದಲ್ಲಿ ತೀರ್ಮಾನ ಮಾಡಿ ಆಮೇಲೆ ಹೋಗಿ ಕೆಲಸ ಮಾಡೋರು. ನಾವು ಎಲ್ಲಿ ಬೇಕಾದ್ರೆ ಎಲ್ಲಿ ಕೆಲಸ ಹೇಳ್ತಾರೆ ಅಲ್ಲಿ ಹೋಗಿ ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ನಿನ್ನೆ ಮುದ್ದಿನಕೊಪ್ಪದಲ್ಲಿ ಟ್ರೀ ಪಾರ್ಕ್ ಅಲ್ಲಿ ಒಂದು ಜಿಂಕೆ ಇದು ಬಿದ್ದು ಮುರಿದೋಗಿ ಒಂದು ಮಗು ಡೆತ್ ಆಗಿದೆ. ಅರಣ್ಯ ಇಲಾಖೆ ಅಂಡರ್ ಬರುತ್ತದು, ಲಯನ್ ಸಫಾರಿಗೆ ಸ್ವಲ್ಪ ಏನಾಗ್ತದೆ, ಹೆಂಗೆ ಉತ್ತರ ಕೊಡ್ಲಿ? ಇದನ್ನ ಬಹಳ ಕಷ್ಟ ಆಗುತ್ತೆ ಸರ್. ನಿರ್ವಹಣೆನೇ ಇಲ್ಲ, ಅಲ್ಲಿ ವಾಚರ್ ಇರಲ್ಲ. ವಾಚರ್ ಇಲ್ಲ ಅಂತ ಹೇಳಿದ್ರೆ ವಾಚರ್ ಇಡಲ್ಲ. ಕೆಲಸ ನಾನು ಅಂತ ಚೆಕ್ ಮಾಡ್ತೀನಿ. ಇಂಥದ್ದೆಲ್ಲ ನಿಲ್ಲಬೇಕಾಗ್ತದೆ ಅಂತ ಹೇಳ್ತೇನೆ. ಅದಕ್ಕೆಲ್ಲ ಹಿಸ್ಟ್ರಿ ಇರ್ತಾವೆ. ಎಲ್ಲಿಂದ ಯಾರು ಶುರು ಮಾಡಿದ್ರು, ಯಾವ ರೀತಿಯಲ್ಲಿ ಕಳಪೆ ಹೆಂಗಾಯ್ತು ಅದನ್ನ ನೋಡ್ಬಿಟ್ಟು ನಾನು ತೀರ್ಮಾನ ಅವ್ರು ಸಪೋರ್ಟ್ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಗೆಲ್ಸಿ ಅಂತ ಹೇಳ್ಬಿಟ್ಟು ಅವರೇ ಬಂದು ಸರಿ ಮಾಡ್ತಾರೆ. ಹಿರಿಯರಾಗಿ ಒಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಐ ಥಿಂಕ್ MB ಪಾಟೀಲ್ ಅವ್ರಿಗೆ ಯಡಿಯೂರಪ್ಪರು ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥವ್ರು ಇರಬೇಕು ಜನಪ್ರತಿನಿಧಿಗಳು ಅಂತ ಹೇಳಿ. ನಾನು MLA ಇದ್ದಾಗ ನನ್ನ ಸ್ನೇಹಿತ MP ಪ್ರಕಾಶ್ ಅವರು ಕಾಂಗ್ರೆಸ್ಸಲ್ಲಿ, ನಾನು JDS ಮಧು ಅಂತವ್ರನ್ನ ಗೆಲ್ಸ್ಕೊಂಡಿದ್ದಾರೆ, ಮುಂದೆ ಗೆಲ್ಸ್ಕೊಂಡಿದ್ದಾರೆ. ಅಂದ ತಕ್ಷಣ ಅವರು ಪಕ್ಷ ವಿರೋಧಿ ಅಲ್ಲ, ಯಾವುದೋ ಒಂದು ಹಿರಿಯ ಸ್ಥಾನದಲ್ಲಿ ಹೇಳಿದ್ದಾರೆ. ಅದು ಗೊಂದಲ ಕ್ರಿಯೇಟ್ ಆಗಿದೆ. ಆ ಗೊಂದಲಕ್ಕೆ ಅವರ ಉತ್ತರ ಕೊಟ್ಟರೆ ಒಳ್ಳೆಯದು ನಾನು ಅನ್ಸ್ಕೊಳ್ತೀನಿ. ಆದರೆ ಅದು ಒಳ್ಳೇದಲ್ಲ. ಈ ಥರ ಚರ್ಚೆಗಳು ಹೊರಗಡೆ ಬಂದಾಗ ಸ್ವಲ್ಪ ಬೇರೆ ಥರ ಚರ್ಚೆ. ಆದರೆ ನನಗೇನಿಲ್ಲ, ಅದು ನನಗೆ ಈ ಶಿವಮೊಗ್ಗ ರಾಜಕಾರಣಕ್ಕೆ ಅದಕ್ಕೆ ಸಂಬಂಧನೇ ಬರಲ್ಲ. ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ದು ನಾವು ಮಾಡಬೇಡ್ರಿ ಅನ್ನೋದು ಹಿರಿಯರಾಗಿ, ಅದು ಅವರಿಗೆ ಬಿಟ್ಟು ಬಿಡ್ತೀವಿ ಅಷ್ಟೇ.
ಬಟ್ ಅದರಿಂದ ನೀವು ಶಿವಮೊಗ್ಗ ರಾಜಕಾರಣ ಬದಲಾವಣೆ ಆಗುತ್ತೆ ಅಂದರೆ 100% ರಾಂಗ್. ಅದರಿಂದ ನನಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀನಿ. ಅದರ ಡೀಟೇಲ್ಸ್ ಸರ್ ಯಾರು ಹಾಂ ಯಾರು ಗೊತ್ತಾಗುತ್ತೆ, ಪಕ್ಷ ಹೈಕಮಾಂಡ್ ಹೇಳ್ತಾರೆ ನೋಡಿ. ಓಕೆನಾ? ಹನುಮ ಧ್ವಜ ವಿಚಾರ ತೆರವು ಕಾನೂನುಬದ್ಧವಾಗಿ ನಮ್ಮ ದೇಶದ ಒಂದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡ್ತಕ್ಕಂಥ ವಿಚಾರಗಳನ್ನು ಅವರು ತೀರ್ಮಾನ ಮಾಡಿಕೊಡ್ತಾರೆ. ಪೊಲಿಟಿಸೈಸ್ ಮಾಡ್ತಕ್ಕಂಥದ್ದು ಅಭ್ಯಾಸ BJP-ಅವರಲ್ಲಿದೆ. ನೋಡ್ಕೊಂಡು ಮಾಡಬೇಕಾಗ್ತದೆ. ಅವರಿಗೆ ಮನಸ್ಸಿಗೆ ಬಂದಾಗ ತೀರ್ಮಾನ ಮಾಡ್ತಕ್ಕಂಥದ್ದು ಏನೋ ಒಂದು ಸ್ವಾರ್ಥಕ್ಕೆ ಹುಡುಕ್ತಾ ಇರೋದು. ಐ ಥಿಂಕ್ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅದು ಹುಡುಕ್ತಾರೆ BJP-ಅವರು ಅಂತ. ಅದೆಲ್ಲ ಕುತ್ಕೊಂಡು ಸಮಾಧಾನದಿಂದ ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತ ಆ ಸಮಾಧಾನ ಕೇಳ್ತಕ್ಕಂಥ ಕೆಲಸವನ್ನು BJP-ಅವರು ಮಾಡ್ತಾರೆ. ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟೈತೆ ಅಂತ ಅವರು ಹೇಳ್ಕೊಂತಾರೆ ಸರ್. ಈ ಥರದೆಲ್ಲ ಮಾಡೋದ್ರ ಮೂಲಕ ಈ ಸರ್ಕಾರಕ್ಕೆ ರಾಮ ಭಕ್ತರ ಶಾಪ ತಟ್ಟತ್ತೆ. ಯಾರ ಬಂತು ಈ ಥರ ಮಾಡೋದು ಯಾರ ಬಂತು? ನಮ್ಮ ರಾಮ ಇದಾನಲ್ಲ ಯಾರ ಶ್ರೀರಾಮ ಎಲ್ಲಿರೋದು ರಾಮ? ಎಲ್ಲಿ? ಅಯೋಧ್ಯ. ಸೊ ಬೇರೆ ಕಡೆ ಎಲ್ಲಿರೋ ರಾಮ ಎಲ್ಲ ರಾಮ ಅಲ್ಲ. ಏನು ರಾಮನ ಅಡ ಇಟ್ಕೊಂಡಿದ್ದಾರಂತ ಅಶೋಕ್? ಮಾನ ಮರ್ಯಾದೆ ಇದೆಯಾ ಅವರಿಗೆ? ಒಬ್ಬ ರಾಜಕಾರಣಿಯಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದವರು, ವಿರೋಧ ಪಕ್ಷದ ನಾಯಕರಾದವರು, ನಾಚಿಕೆ ಆಗೋರು ಅವರಿಗೆ ರಾಮನ ಹೆಸರು ತರೋದಕ್ಕೆ? ಅಶೋಕು ನನಗನ್ಸುತ್ತೆ ಹಿಂದೂ ವಿರೋಧಿ, ಅವರು ರಾಮನ್ ವಿರೋಧಿ. ನಮ್ಮ ಊರಲ್ಲಿದ್ದಾರೆ ರಾಮನ ಮಾತೆತ್ತಿರ ರಾಮನ್ನ ಬೀದಿಗೆ ತರೋದು. ಇಷ್ಟು ದಿವಸ ರಾಮನ ಹೆಸರಲ್ಲಿ ಅಯೋಧ್ಯನ ಹೆಸರಲ್ಲಿ ಆಯಿತು. 30% ಹೋಗಿಲ್ಲಲ್ಲ ಅಯೋಧ್ಯಕ್ಕೆ BJP-ಯವರು ವೋಟ್ ಹಾಕಿದವರು. BJP-ಅವರಿಗೆ ಅವರೆಲ್ಲ ದ್ರೋಹಿಗಳಂತ. ಅಯೋಧ್ಯೆಗೆ ಹೋದವರೆಲ್ಲ ಪವಿತ್ರ ಹೇಳ್ಕೊಂಡು ಇವರೇ ಭಾಷಣ ಮಾಡ್ಕೊಂಡು ಹೋದ್ರಲ್ಲ. ನಾಚಿಕೆ ಆಗಲ್ಲ ಇವರಿಗೆ? ಶೇಮ್ ಆಗ್ತೇವೆ, ನಾಚಿಕೆ ಆಗಬೇಕು. ರಾಜಕಾರಣದೊಳಗೆ ಅಂಬೇಡ್ಕರ್ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಮಾಡಬೇಕು. ನೋಡಿ, ನಾವು ಎಂಥ ಚರ್ಚೆ ಮಾಡ್ತಾ ಇದ್ದೀವಿ. ಬಂದಿರೋದು ನ್ಯಾಷನಲ್ ಲೆವೆಲ್ ವಾಲಿಬಾಲ್ ಉದ್ಘಾಟನೆ ಮಾಡೋಕ್ಕೆ. ನಿಮ್ಮ ಹತ್ರ ಪ್ರಶ್ನೆ ತಗೊಳ್ಳೋದು ಇಂಥದ್ದು. ಇನ್ನು ಎಷ್ಟು ದಿವಸ ಅಂತ ರಾಮ ಮಂದಿರ ತಗೊಂಡು ಹೋಗ್ತೀರಿ? ಮಾತೆತ್ತಿದ ತಕ್ಷಣ ಪಾಕಿಸ್ತಾನಿಗೆ ಹೋಗ್ರಿ, ಇಲ್ಲಿಗೆ ಹೋಗ್ರಿ. ಸಾಧನೆ ಏನು ಮಾಡಿದಿರಿ BJP-ಅವ್ರು ಫಸ್ಟ್ ಹೇಳಿ. ಬಡವರಿಗೆ ಹೊಟ್ಟೆಗೆ ಅನ್ನ ಕೊಟ್ಟಿದ್ದೀರಾ ಹೇಳಿ. ಇವತ್ತು ರಾಜ್ಯದ ಪ್ರತಿಭಟನೆ ಕೂಡ ಆಗ್ತದೆ ಆಯುಷ್ಯವಾಗಿ. ನೋಡ್ರಿ, ಆ BJP-ಅವರಿಗೆ ನಾ ಹೇಳಿದ್ನಲ್ಲ, ಮಾಡಕ್ ಕೆಲಸ ಎಲ್ಲ ಮಾಡ್ಕಿದ್ದ ಕೂತ್ಕೋತಾರೆ ಬಿಡಿ. ನಾವು ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಪ್ರತಿಭಟನೆ ಮಾಡಬೇಡ್ರಿ ಅಂತ ಏನೋ ರೂಲ್ಸ್ ಇದೆಯಾ ಅಲ್ಲಿ ದೇಶದಲ್ಲಿ? ಮಾಡ್ಕೊಳ್ಳಿ, ತಗೊಳ್ಳಿ. ನಮ್ಮ ಕೆಲಸ ಏನಿದೆ ಕೊಡ್ತೀವಲ್ಲ, 2,000 ರೂಪಾಯಿ ಬಡವರಿಗೆ ಸಾಕಾರ ಮಾಡೋದು. ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳು ಓಡಾಡ್ತಾ ಇದ್ದಾರಲ್ಲ, ಅಂಥದ್ದನ್ನ ನೋಡ್ಬೇಕು, ಅಂಥದ್ದನ್ನ ಚರ್ಚೆ ಮಾಡಬೇಕು. ಎಂಥ ಸ್ಥಿತಿ ಬಂದಿದೆ ನೋಡಿ ಸರ್. ನಿನ್ನೆ ಚಿತ್ರದುರ್ಗದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸರ್, ಬದ್ಧ ಅಂತ ಹೇಳ್ಬಿಟ್ಟು ಅಂತ ಆಯೋಗದ ವರದಿ. ಬದ್ಧ ಜಾತಿ ಗಣತಿ ಸಂಬಂಧಪಟ್ಟಂತೆ ಚರ್ಚೆ. ಅದನ್ನ ಅವ್ರು ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದಕ್ಕೆ ನಾವು ಬದ್ಧ. ಕರೆಕ್ಟ್ ಅವ್ರು ಹೇಳಿದ್ರು. ಅಲ್ಲ, ಸಾಕಷ್ಟು ವಿರೋಧಗಳು ಕೂಡ ಇದೆ. ಅದಕ್ಕೋಸ್ಕರ ಏನು ವಿರೋಧಗಳು ಯಾರಿದ್ದಾರೆ? ಅದೇ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮಾಜ, ಈ ಥರದೆಲ್ಲ ನೋಡಿ, ಪರ ವಿರೋಧ ಇರ್ತಕ್ಕಂಥದ್ದು ಚರ್ಚೆ ಆಗಬೇಕು. ಬದ್ಧವಾಗಿದ್ದೀವಿ ಅಂದ ತಕ್ಷಣ ಅದನ್ನು ಚರ್ಚೆಗೆ ಇಡ್ತಾರೆ. 4-8 ಡಿಫ್ರೆಂಟ್ ವರ್ಷನ್ ಆಫ್ ಚರ್ಚೆಗಳು ನಡೀತಾವೆ. ಆಮೇಲೆ ಒಂದು ಒಳ್ಳೆ ತೀರ್ಮಾನವನ್ನು ಕಾಂಗ್ರೆಸ್ ಪಕ್ಷದ ಸರ್ಕಾರದ ವತಿಯಿಂದ ಎಲ್ಲರಿಗೂ ಸಮಾಧಾನ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ. ಸರ್, ನಿನ್ನೆ ಸಮಾವೇಶದಲ್ಲಿ ರಾಷ್ಟ್ರಪತಿಗಳ ವಿರುದ್ಧ ಏಕವಚನದಲ್ಲಿ ಬದಲಾವಣೆ ಮಾಡ್ತಾರೆ. ಸ್ವಾಭಾವಿಕವಾಗಿ ಈಗ ನಿಮಗೆ ಇನ್ನೊಂದು ಹೇಳ್ತೀನಿ. ಯಾರೋ ಒಬ್ರು ನಾನು ಪುಕ್ಷಟೆ ಅಂತೇಳಿ ಯೂಸ್ ಮಾಡೋದಕ್ಕೆ ಪುಕ್ಷಟೆ ಅಂತ ಹೇಳ್ತಾರೆ, ಹಳ್ಳಿ ಭಾಷೆ. ಆ ಥರ ಭಾವನೆಯನ್ನು ನೀವು ಒಂದೇ ಸತಿಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಆ ಥರ ಒಂದು ಸ್ಥಿತಿಯಲ್ಲಿ ಮಾಧ್ಯಮದಲ್ಲಿ ನೀವು ಈ ಥರ ತೋರಿಸೋದು ದಯವಿಟ್ಟು ಬೇಡ ಅಂತೇಳಿ ನಾನು ಮನವಿಯನ್ನು ಮಾಡ್ತೀನಿ. ರಾಷ್ಟ್ರಪತಿಗಳವರು ಅದಾದಮೇಲೆ ಕಂಪ್ಲೀಟ್ ಮಾಡಿ ಸೆಂಟೆನ್ಸ್ನ. ಏನಂದ್ರು ಅವರು? ರಾಷ್ಟ್ರಪತಿಗಳನ್ನ ಕರೀಲಿಲ್ಲ. ಹಂಗೆ ಅವಳು ಅಂದ ತಕ್ಷಣ ನೀವು ಕೆಟ್ಟ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು. ಐ ಥಿಂಕ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ವಾಸ್ ನಾಟ್ ಲೈಕ್ ದಟ್. ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ಅವ್ರದ್ದು? ಗೌರವದಿಂದನೇ ಹೇಳಿದ್ದಾರೆ. ಅದನ್ನ ಹೋಗ್ಬಿಟ್ಟು ಆ ಥರ ಅಪಾರ್ಥ ಮಾಡಿಕೊಳ್ತಕ್ಕಂಥದ್ದು ನನಗನ್ಸುತ್ತೆ. ಐ ಡೋಂಟ್ ಥಿಂಕ್ ಇಟ್ ಇಸ್ ಗುಡ್. ಅವ್ರ ಕಾಳಜಿಯನ್ನು ನೋಡಿ ನೀವು.